ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದ್ ಕಡೆ ಸಾರಿಗೆ ನೌಕರರ ಪ್ರತಿಭಟನೆ, ಮತ್ತೊಂದು ಕಡೆ ಕಸದಿಂದ ಎದ್ದು ಬಂದಂತ ಕಿರಿಕಿರಿ. ಒಟ್ಟಿನ್ಯಾಗ ಬೆಂಗಳೂರಿನ್ಯಾಗ ದೊಡ್ಡ ಗದ್ದಲನೇ ಎದ್ದೈತಿ. ಅಲ್ಲ, ಸಾರಿಗೆ ನೌಕರರ ಬೇಡಿಕೆಗಳದ್ರಾಗ ನನಗೇನ್ ತಪ್ಪ ಅನಿಸ್ಲಿಲ್ರಪ್ಪ. 38 ತಿಂಗಳದ ಅರಿಯರ್ಸ್ ಎಲ್ಲ ಸೇರ್ಸಿ ಕೊಡ್ಬೇಕಂತ ಅವ್ರು ಕೇಳಲಿಕತ್ತಾರ. ಆದ್ರೆ ಸರ್ಕಾರ ಒಂದಲ್ಲ ಎರಡಲ್ಲ 12 ತಿಂಗಳು ಬಿಟ್ಟು 26 ತಿಂಗಳದ ಅಷ್ಟ ಕೊಡ್ತೀವಿ ಅಂತ ಭರವಸೆ ಕೊಡ್ಲಿಕತ್ತಾರ. ಇನ್ನು ಮತ್ತೊಂದು ವೇತನ ಪರಿಷ್ಕರಣೆ ಆಗಬೇಕು, ಅದು 2024 ಜನವರಿ 1ನೇ ತಾರೀಕಿಂದ ಅನ್ವಯ ಆಗಬೇಕು ಅನ್ನೋದು ಅವರ ಬೇಡಿಕೆ. ಆದ್ರೆ ಸರ್ಕಾರ ಏನ್ ಹೇಳಲಿಕತ್ತದ, ಇಲ್ಲ 2025 ಏಪ್ರಿಲ್ ನಿಂದ ಅನ್ವಯ ಆಗುವಂಗ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಲಿಕತ್ತದ. ಇದೊಂಥರ ಬಾರ್ಗೇನಿಂಗ್ ಆದಂಗ ಆಯ್ತು ನೋಡ್ರಪ್ಪ. ಒಟ್ನ್ಯಾಗ ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ಲಿಲ್ಲ ಅಂತಂದ್ರ ಇನ್ನೂ ಹೆಚ್ಚಿನ ಪರಿಯಾಗಿ ಹೋರಾಟ ಮಾಡ್ತೀವಂತ ಎಚ್ಚರಿಕೆ ಅಂತೂ ಸಾರಿಗೆ ನೌಕರರು ಕೊಡ್ಲಿಕತ್ತಾರ. ಆದ್ರ DCM DK ಶಿವಕುಮಾರ್ ಅವ್ರ ಮಾತು ಕೇಳಿ ಗಾಬರಿ ಆಗ್ಬಿಟ್ಟನ. ಅಷ್ಟರೇ ಕೊಟ್ಟಾರಲ್ಲ, ಅಷ್ಟರೇ ಕೊಟ್ಟಿದ್ದಕ್ಕೆ ಸಂತೋಷ ಪಡ್ರಿ ಅಂತಾರ. ಅಷ್ಟ ಅಲ್ರಪ್ಪ, ಸರ್ಕಾರದ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವರು ಅಂತಾರ. ಹಂಗಂದ್ರೆ ಈ ಮಾತಿನ ಅರ್ಥ ಏನ್ ಹೇಳ್ಬೇಕು ನನಗ ಅಂದ್ರ, ಸರ್ಕಾರದ ಪರಿಸ್ಥಿತಿ ಅಷ್ಟು ಕೆಡದಾಗೈತ್ಯಾ? 38 ತಿಂಗಳು ಕೇಳಿದ್ವಿ, ಬರೀ 26 ತಿಂಗಳು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಅಲ್ಲ, DK ಶಿವ್ರಿ ಮಾತಿನ ಅರ್ಥ ಏನು ಅಂತ ಹೇಳ್ಬೇಕು ನನಗ. ಸರ್ಕಾರದ ಪರಿಸ್ಥಿತಿ ಅಷ್ಟು ಕೆಡದಾಗೈತಿ, ಹಂಗಾದ್ರ ಸರ್ಕಾರ ಅಷ್ಟು ಆರ್ಥಿಕ ಸಂಕಷ್ಟದಾಗ ಐತಿ, ವೀಕ್ ಆಗೈತಿ ಅನ್ನೋದನ್ನ ಅವ್ರ ಒಪ್ಕೊಳಿಕತ್ತಾರ ಅಂತ ಅರ್ಥ ಆಗೋದಿಲ್ಲ ಏನ್ ಹೇಳ್ರಿ? ಅಲ್ರಿ DK ಸಾಹೇಬ್ರ, ಪಾಲಿಗೆ ಬಂದಿದ್ದೇ ಪಂಚಾಮೃತ, ಕೊಟ್ಟಷ್ಟ ನಾವು ತೃಪ್ತಿಯಿಂದ ಇಸ್ಕೊಂಡು ಸಂತೋಷ ಪಡ್ತೀವಿ ಅನ್ಲಿಕ್ಕ ಅವ್ರೇನ್ ನೀವ್ ಅಂತ ತಿಳ್ಕೊಂಡ್ರಿ? ಎಲ್ಲರಿಗೂ ನಿಮ್ಮಷ್ಟು ದೊಡ್ಡ ಗುಣ, ದೊಡ್ಡ ಮನಸ್ಸು ಇರ್ಬೇಕಲ್ರಿ. ನೋಡ್ರಿ, ಹೈಕಮಾಂಡ್ ನಿಮಗ ಏನೇನೋ ಕೊಡ್ತೀನಿ ಅಂತ ಹೇಳಿತ್ತು, ಕೊಡ್ಲಿಲ್ಲ. ಎಷ್ಟ್ ಕೊಟ್ಟೈತೆ ಅಷ್ಟ ಇರ್ಲಾಕ್ ಬಿಡು ಅಂತ ಅಷ್ಟಾಗ ಸಮಾಧಾನ ಮಾಡ್ಕೊಂಡು ನೀವೇನೋ ಅದಿರ್ರಪ್ಪ. ಆದ್ರ ಸಾರಿಗೆ ನೌಕರರು ಕಷ್ಟಪಟ್ಟು ದುಡ್ದಾರ, ಅವ್ರ ಪಗಾರ ಅವ್ರಿಗೆ ಕೇಳಲಿಕತ್ತಾರ, ಅದ ಅವ್ರ ಹಕ್. ನಿಮ್ಮಂಗ್ ಸಮಾಧಾನ ಪಟ್ಕೊಳಕ್ ಅವ್ರಿಗೆ ದೊಡ್ಡ ಮನಸ್ಸ, ದೊಡ್ಡ ಗುಣ ಇಲ್ರಪ್ಪ. ಏನ್ ಮಾಡೋದು ಹೇಳ್ರಿ? ಇನ್ನು ಬೆಂಗಳೂರಿನಾಗ ಕಸ ವಿಲೇವಾರಿ ಸಮಸ್ಯೆ ಅನ್ನೋದು ಬಹಳ ದೊಡ್ಡದೈತಿ. ಕಿರಿಕಿರಿ ಬಿಡ್ರಿ, ಇವತ್ತು ನಿನ್ನಿದಲ್ಲದ ಬಹಳ ಕಿರಿಕಿರಿ ಐತಿ. ಕಸ ವಿಲೇವಾರಿ ವ್ಯವಸ್ಥೆ ಸರಿಯಾಗಿ ಮಾಡ್ಲಾರ್ದಕ್ಕೆ BJP ನಾಯಕರು ತಗಾದೆ ತಗಿಲಿಕತ್ತಾರ. ಹೌದು, ನಿನ್ನೆ ಅರವಿಂದ ಲಿಂಬಾವಳಿ ಅವರು ಪ್ರತಿಭಟನೆ ಮಾಡಿದ್ರು. ಇವತ್ತ ದೊಡ್ಡಬಳ್ಳಾಪುರದ ಈ ಶಾಸಕರು ಪ್ರತಿಭಟನೆ ಮಾಡ್ಲಿಕತ್ತಾರ. ತಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕಂತ ಬ್ಲಾಕ್ ಮೇಲ್ ಮಾಡ್ಲಿಕತ್ತಾರ. ಸುಮ್ನಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರಂತ DCM DK ಶಿವಕುಮಾರ್ ಅವ್ರು ಹೇಳ್ತಾರ, ಅಶೋಕ್ ಅವ್ರ ಮನಿಗೋ ವಿಜೇಂದ್ರ ಅವ್ರ ಮನಿಗೋ ಇಲ್ಲ BJP ಆಫೀಸ್ ಮುಂದನ ಕಸ ಹಾಕಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾರ. ಇದಕ್ಕೆ ವಿಜೇಂದ್ರ ಅವರು ಸುಮ್ನೆ ಕುಂತಿಲ್ಲ. ಅಲ್ಲ, ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡೋದಂತೂ ದೂರದ ಮಾತೈತಿ. ಮೊದಲು ರಸ್ತೆಗಳದು ಗುಂಡಿ ಮುಚ್ಚ್ರಿ, ಕಸ ವಿಲೇವಾರಿ ವ್ಯವಸ್ಥೆನ ಸರಿಯಾಗಿ ಮಾಡ್ರಿ. ಇಂಥ ಬೆದರಿಕೆಗಳಿಗೆ ಇಲ್ಲಿ ಅಂಜೋರ್ ಯಾರು ಇಲ್ಲ ಅಂತ ಅವರು ಟಕ್ಕರ್ ಕೊಟ್ಟಾರ ನೋಡ್ರಿ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗ್ಲಿ ಯಾರೇ ಆಗ್ಲಿ, ನಾವು ಮರ್ಸಿರಸ್ಗೆ ಈ ಕಸನ ನಿಲ್ಸಿದ್ರೆ ಅವ್ರ ಮನೆ ಮುಂದೆನೆ ಹಾಕ್ಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ರು. ನಾವು ಒಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಂತಹ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇವ್ರಿಗೆ ಯೋಗ್ಯತೆಗೆ ಟನಲ್ ರೋಡ್, ಸಿಂಗಾಪುರ್, ದುಬೈ ಮಾಡೋದನ್ನ ಬಿಟ್ಟು ಗುಂಡಿ ಮುಚ್ಚುವಂತ ಕೆಲಸ ಮಾಡ್ಲಿ. ಕಸ ವಿಲೇವಾರಿ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ. ತಾವೇ ಉಸ್ತುವಾರಿ ಸಚಿವರಿದ್ದೀರಿ ಬೆಂಗಳೂರಿಗೆ, ಇದನ್ನ ಹೇಗೆ ಸರಿಪಡಿಸಬೇಕು ಅದ್ರ ಕಡೆ ಗಮನ ಕೊಡ್ಲಿ. ಈ ರೀತಿ ದರ್ಪ ಇವೆಲ್ಲ ಸವಾಲುಗಳು ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲೆಲ್ಲ ಹೋಗ್ತಾರೆ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ ಬೆದರಿಕೆ ಹಾಕ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದೇವೆ, ಜನ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳೇ ಪರಿಹಾರ ಕೊಡ್ಲಿ ಅಂತೇಳಿ ಅದ್ರ ಕಡೆ ಗಮನ ಹರಿಸ್ತೀವಿ. ಈ ಒಂದು ವಿಡಿಯೋ ನೋಡ್ರಿ, ಇದ್ರ ಬಗ್ಗೆ ನಾ ಮೊದಲು ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ಮೊದಲು ಅದನ್ನ ಕೇಳಿಸ್ಕೊಳ್ರಿ, ಆಮೇಲೆ ಮಾತಾಡ್ತೀನಿ. मैं क्यों जीता बोलकर मेरे को रोना आता? मैं क्या जवाब दूं तेरे को आकर? ये लोगों की खिदमत करने का मैं वादा कर वोट किया हूँ। मैं क्या जवाब दूं बोलकर मैं अपने आप में फील करता हूँ, और मैं अपने आप में और फील कर रहा हूँ क्यों ये पार्टी से जीता बोलकर मेरे को नामक बनाकर छोड़ दिए। अब मैं क्या बोलूँ आप लोगों को? आप जो भी फैसला लेंगे पूरी अवाम आपके साथ है। वही भरोसे से तो मैं आज आपके साथ आया हूँ। आप जो बोलेंगे हम करेंगे। मेरा फखर आप लोग हैं, मेरा फखर आप लोग हैं। लिमिट में नहीं आता, पता नहीं लिमिट में नहीं आता, कौन सा सर्वे नंबर नहीं आता, वो बेवकूफ को नहीं तो उन कितना होशियार है, नहीं तो मैं कितना होशियार हूँ आप पता नहीं। 97 में वो सर्वे नंबर कारपोरेशन लिमिट में आई। बेवकूफ आदमी से क्या बोलते मालूम है? लिमिट में नहीं आता, झक मारा वार्ड बने फिर हमारा 15 बोलकर बोलो फिर
साथ ही साथ मैं बोलना चाहता हूँ यहाँ पे पॉलिटिकल लीडर भी जो हुकूमत में उनको भी सस्पेंड करना। यहाँ पे सिर्फ ऑफिसरों का जिम्मेदारी नहीं, एमएलए साहिबा का भी जिम्मेदारी है। उन्होंने खुल के नहीं बोल सकते, हम खुल के बोलना पड़ता सिंपल है, तो उनका भी जिम्मेदारी बनता। एक दो मिनट बात करें, चल ताहिर बात कर। डिस्कशन मत करो भाई, हमारा पानी का मसला है, पानी का नहीं तो पानी मत करो, पानी का हमको तकलीफ हो रही है, पानी की तकलीफ हो रही है, पानी ना रहे, पानी का मसला हल करो। ಇದನ್ನ ಸುಮ್ಮನೆ ನೋಡಿದಾಗ ಏನ್ ಅನಿಸ್ತೈತಿ, ಇದು ನಮ್ಮ ಕರ್ನಾಟಕ ಅಂತ ಅನಿಸ್ತೈತೆ? ಸಾಧ್ಯನೇ ಇಲ್ಲ. ಬಹಳ ಮನ್ಸಿಗೆ ಹಚ್ಕೊಂಡು ಹೇಳಿಗತ್ತೀನಿ, ಇದು ನಮ್ಮೂರು ಕಲಬುರ್ಗಿ ಮಹಾನಗರ ಪಾಲಿಕೆದಾಗಿನ ವಿಡಿಯೋ ನೋಡಿದ್ರೆ ಒಬ್ರು ಕನ್ನಡದ ಒಂದ್ ಅಕ್ಷರ ಮಾತಾಡ್ಲಿಕತ್ತಿಲ್ಲ ಇವ್ರು. ಉರ್ದು ಹಿಂದಿ ಎಂಥ ಪರಿ ಮಾತಾಡ್ಲಿಕತ್ತಾರ ನೋಡ್ರಿ. ಇವ್ರಿಗೆ ನಮ್ಮ ಕರ್ನಾಟಕದಾಗ ಇವ್ರು ಇರ್ಬೇಕು. ಇವ್ರು ಇಷ್ಟು ವರ್ಷ ಇದ್ರು ಕನ್ನಡ ಕಲಿಯುವುದಿಲ್ಲ, ಮಾತಾಡುದಿಲ್ಲ ಅಂತ, ಆದ್ರೆ ಕರ್ನಾಟಕ ಸರ್ಕಾರದಾಗ ಇವ್ರಿಗೆ ಅಧಿಕಾರ ಬೇಕಂತ. ಇಂಥವ್ರು ಇನ್ನ ಅಲ್ಲಿನ ಕನ್ನಡಿಗರದ ಸಮಸ್ಯೆ ಹೆಂಗ್ ಅರ್ಥ ಮಾಡ್ಕೋಬೇಕು? ಮೊದ್ಲೇ ಅಲ್ಲಿ ಬ್ಯಾಸಿಗೆ ಎಷ್ಟು ಸಮಸ್ಯೆ ಐತಿ, ಕುಡಿಲಿಕ್ಕೆ ನೀರಿಲ್ಲ, ರಸ್ತೆಗಳು ಸರಿಯಾಗಿಲ್ಲ. ಇಷ್ಟಾದ್ರೂ ಇವ್ರಿನ ಉರ್ದು ಹಿಂದಿ ಮಾತಾಡ್ಕೋತ ಏನೋ ಒಂಥರ ಚಿಟ್ಚಾಟ್ ಮಾಡ್ಕೋತ ಕೂತ್ ಬಿಟ್ಟಾರ. ಹಿಂಗಾದ್ರ ಸಮಸ್ಯೆ ಬಗೆಹರಿಯೋದು ಯಾವಾಗ ಹೇಳ್ರಿ? ಬಿಡ್ರಪ್ಪ, ನಮ್ಮ ರಾಜ್ಯದ ಕತೆ ಹೇಳಕ್ ಹೋದ್ರ ಬರೇ ಗೋಳು ಕಿರಿಕಿರಿನೇ ಕಿರಿಕಿರಿ, ಸಮಸ್ಯೆಗಳೇ ಸಮಸ್ಯೆಗಳು. ಆದ್ರ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸುದ್ದಿ ಹೇಳ್ತೀನಿ ಕೇಳ್ರಿ, ಭಾರಿ ಹಿಗ್ಗು ಕೊಡುವಂಥದ್ದು. ಮೋದಿಜಿ ವಿದೇಶ ಪ್ರವಾಸ ಕೈಗೊಂಡಾಗೆಲ್ಲ ಎಲ್ಲಾ ಕಡೆ ಎಷ್ಟು ಅದ್ದೂರಿ ಸ್ವಾಗತ ಸಿಗ್ತೈತಿ. ಬ್ಯಾರೆ ದೇಶದ ಪ್ರಧಾನಿಗಳು ಮೋದಿಯವರನ್ನ ಎಷ್ಟು ಪ್ರೀತಿ ಗೌರವದಿಂದ ಬರಮಾಡ್ಕೊಂಡು ದೇಶದ ಜೊತೆಗಿನ ಒಪ್ಪಂದಗಳನ್ನ ಮಾಡ್ಕೊಂಡು ಹೊಸ ಅನ್ವೇಷಣೆ, ಹೊಸ ಪ್ರಯತ್ನಗಳಿಗೆಲ್ಲ ಬ್ಯಾರೆ ದೇಶದವರು ಎಷ್ಟು ಸಾಥ್ ಕೊಡ್ಲಿಕ್ಕತ್ತಾರ ಅನ್ನೋದನ್ನ ನಾವು ನೀವೆಲ್ಲ ನೋಡ್ಲಿಕ್ಕತ್ತೀವಿ. ಅದ್ರಾಗೂ ಒಂದು ಮಾತು ಹೇಳಿದ್ರು ನೋಡ್ರಿ, ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಏನ್ ಅದ್ಭುತ ಅಂದ್ರ 10 ವರ್ಷದ ಹಿಂದ ಭಾರತದ ಪರಿಸ್ಥಿತಿ ಹೆಂಗಿತ್ತು? ಒಬ್ಬ ಬೀದಿ ಬದಿ ವ್ಯಾಪಾರಿ ಒಂದು ಬ್ಯಾಂಕ್ ಅಕೌಂಟ್ ತೆಗಿಬೇಕಂದ್ರೂ ಸಾಧ್ಯ ಆಗಿರ್ಲಿಲ್ಲ. ಆದ್ರ ಈಗ ಡಿಜಿಟಲ್ ಇಂಡಿಯಾ ಅನ್ನೋದು ಎಷ್ಟು ಒಂದು ಪ್ರಭಾವ ಬೀರಿದ, ಪರಿಣಾಮ ಬೀರಿದ, ಎಷ್ಟು ಬದಲಾವಣೆ ಆಗ್ಯದ ಅನ್ನೋದಕ್ಕ ಅವ್ರ ಮಾತನಾಗೆ ನಿಮ್ಗೆ ಗೊತ್ತಾಗ್ತೈತಿ. ಈ ಮೂಲಕ ಕಾಂಗ್ರೆಸ್ ಇಂದು ಏನ್ ಅನ್ಕೊಂಡಿತ್ತಲ್ಲ ಅದೆಲ್ಲ ಸುಳ್ಳು ಅನ್ನೋದನ್ನ ಫ್ರೆಂಚ್ ಅಧ್ಯಕ್ಷರು ಹೇಳ್ತಾರಂದ್ರ ಹಿಗ್ಗಾಗುದಿಲ್ಲ ಏನ್ ಹೇಳ್ರಿ? And I started with a story about a street vendor in Mumbai. 10 years ago, the world told India that 1.4 billion people could not be brought into the digital economy. India proved them wrong. ನೋಡ್ರಪ್ಪ, ಬ್ಯಾರೆ ದೇಶದವ್ರಿಗೆ ಅಲ್ಲಿ ಎಲ್ಲಾ ಮೋದಿ ಮಹತ್ವ ಗೊತ್ತಾಗ್ಲಿಕ್ಕತ್ತದ, ಭಾರತ ಎಷ್ಟು ಬದಲಾವಣೆ, ಎಷ್ಟು ಸುಧಾರಣೆ ಆಗ್ಲಿಕ್ಕತ್ತದ ಅನ್ನೋದು ಅಲ್ಲಿ ಗೊತ್ತಾಗ್ಲಿಕ್ಕತ್ತದ, ಅರಿವಾಗ್ಲಿಕ್ಕತ್ತದ. ಆದ್ರೆ ಇಲ್ಲೇ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಇಲ್ಲಿರೋರ್ಗೆ ಅದೆಲ್ಲ ಏನು ಅರ್ಥನೇ ಆಗುದಿಲ್ಲ. ಸುಮ್ಮನೆ ಕೊಂಕ್ ಕಿರಿಕಿರಿ ಏನಾರ ಒಂದು ತೆಗೆದು ಏನಾರ ಒಂದು ಸುಳ್ಳುಗಳು ಆರೋಪ ಮಾಡ್ಕೊಂಡು ಅಡ್ಡಾಡೋದು. ಅವರು ವೆಟನರಿ ಮಿನಿಸ್ಟರ್ ಅವರು ಸಾರಥ್ಯದಲ್ಲಿ ಉತ್ತರ ಕರ್ನಾಟಕದ ಕೆಲವು MLAಗಳು ಹೋಗ್ತಿದ್ದಾರೆ. ಹಂಗಲ್ಲ, ಅದು ವೆಟನರಿ ಮಿನಿಸ್ಟ್ರು ಅಂದರೆ ಅವ್ರ ಡಿಪಾರ್ಟ್ಮೆಂಟಿಂದ ಅಧ್ಯಯನಕ್ಕೆ ಹೋಗ್ತಿರೋದು. ಅವ್ರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳೋದು. ನಾನು ಶಾಸಕರುಗಳು ಟೂರ್ ಹೋಗ್ತಾ ಇದ್ದಾರೆ. ಯಾವ ಟೂರ್ ಬಗ್ಗೆ ಅವ್ರವ್ರ ವೈಯಕ್ತಿಕವಾದ ಯಾರು ಕಳಿಸ್ತಾ ಇದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಹಮ್ಮಿಕೊಂಡಿಲ್ಲ. ಹಾಗಾದ್ರೆ ಖಾಸಗಿ ಇರಬೇಕು. ಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಕೆಲವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.